ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ವಿನ್ ವೇಲಿ ನಾಯಕ ಸಾಂಗ್ ಲಿಟ್ರಲಿ ಕೇಳಾದ್ಮೇಲೆ ಅದ್ರ ನೆಕ್ಸ್ಟ್ ಸಾಂಗ್ ರಿಯಾಕ್ಟ್ ಯಾವಾಗಪ್ಪ ಮಾಡ್ತೀನಿ ಅನ್ನೋ ರೇಂಜ್ಗಿತ್ತು. ಯಾಕೆ ಅಂತಂದ್ರೆ ಅದು ಬಾಯಿಯಿಂದ ಆಚೆನೆ ಹೋಗ್ತಾ ಇಲ್ಲ. ಆ ರೇಂಜ್ಗೆ ಟ್ಯೂನ್ ಅಪ್ ಆಗ್ಲಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ ನೆಕ್ಸ್ಟ್ ಲೆವೆಲ್ಗೆನೆ ಕೊಟ್ಟಿರೋದು. ಲಿಟ್ರಲಿ ಕ್ರೆಡಿಟ್ ಅಂತೂ ಸಿಂಗರ್ಸ್ಗೆ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿರೋ AR ರೆಹಮಾನ್ ಅವರಿಗೆ ನೆಕ್ಸ್ಟ್ ಲೆವೆಲ್ ಕ್ರೆಡಿಟ್ ಹೋಗ್ಲೇಬೇಕು. ತುಂಬಾ ನೆಕ್ಸ್ಟ್ ಲೆವೆಲ್ಗೆನೆ ವೈರಲ್ ಆಗ್ತಿದೆ ಸಾಂಗ್ಸು. ಪ್ರಮೋಷನ್ಸ್ ಬೇಡವೇ ಬೇಡ, ಸಾಂಗ್ಸ್ ಇದ್ರೆ ಸಾಕು ಅಂತ ಹೇಳ್ತೀನಿ. ಆ ರೇಂಜಿಗೆ ವೈರಲ್ ಆಗ್ತಿದೆ ಸಾಂಗ್ಸು. ಸೊ ಅಂಜುವನ ಪೂವೆ ನಾನು ಸಾಂಗ್ ರಿಯಾಕ್ಟ್ ಮಾಡಕ್ ಬಂದಿದ್ದೀನಿ. ಆಲ್ಬಮ್ ಸಾಂಗ್ ಕಡೆಯಿಂದ ತುಂಬಾ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕನ್ನಡಿಗರ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅನ್ಕೊಂಡು ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಕನ್ನಡಿಗ ಅಂತರಲೇ ಅಂಜುವಣ್ಣ ಪೂವೆ ವಾಯ್ಸ್ ಗುರು ತಾಲೇಲೋ ಲಾಲೇ ನಕ್ಷತ್ರ ಪೂವೆ ಮೈ ಜುಮ್ ಅಂದ್ಬಿಡ್ತು. வழி வழியெல்லாம் வெடி நடி படுகுழி படுகுழி தோட்டம் எங்க பூ எங்க வாசம் எங்க அஞ்சு வண்ண பூவே காணோம் உன்ன பிஞ்சு விரல் எங்க கொஞ்சம் குரல் எங்க அஞ்சுகமி கண்ணே. ಓ ವಾಯ್ಸ್ ಗುರು மீறி வினாவ சூடி பராரி போல பித்தேரி வாடி கொடாவி கூடி தொடாவி தேடி அனாதி பார்த்த அஞ்சு வண்ண பூவே அஞ்சு வண்ண பூவே உள்ளிருந்து பேசும் ஒத்த குரல் போதும். அஞ்சு வண்ண பூவே கடலையே ஒன்ன கடலையே ஒன்ன கடலையே ஒன்ன. ವಾಯ್ಸ್ ಮಾತ್ರ ಸಾಕಾಗಿ ಟ್ಯೂನ್ ಅಪ್ ಆಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಜೊತೆ. நந்தவனமோ மலரோ தாய்மையின் குரலோ பேரருளோ உலகத்தில் இல்ல. வட்ட வட்ட பாத சுத்துதைய கால எங்க இனி போவ எங்க இனி போவ. அஞ்சு வண்ண பூவே வா கொஞ்சி விளையாடு. அஞ்சு வண்ண பூவே வா கொஞ்சி விளையாடு. பிஞ்சு விரல் தீண்ட நான் காத்திருப்பேன் பாரு. பிஞ்சு விரல் தீண்ட நான் காத்திருப்பேன் பாரு. அஞ்சு வண்ண பூவே தாலேலோ லாலே
ಎಷ್ಟು ಲಾಸ್ಟಿಗೆ ಸಕ್ಕತ್ತಾಗೆ ಬಂತು ಮ್ಯೂಸಿಕ್. ಅಂಜುವೆನ ಪೂವೇ ಲಿಟ್ರಲಿ ಆ ಫ್ಲೂಟ್ ಲಾಸ್ಟಿಗೆ ಬಂದಿದ್ದು. ಅದಾದ್ಮೇಲೆ ಆ ಲಿಟ್ರಲಿ ಮಧ್ಯದಲ್ಲಿ ಆ ಚೈಲ್ಡ್ ವಾಯ್ಸ್ ಬಂದಿದ್ದು, ಅಂದ್ರೆ ಚಿಕ್ಕ ಮಕ್ಳು ವಾಯ್ಸ್ ಬಂದಿದ್ದು. ಅದಾದ್ಮೇಲೆ ಲೇಡಿ ವಾಯ್ಸ್ ನಿಮಗೆ ಗೊತ್ತಿರೋದೇ ತುಂಬಾ ಚೆನ್ನಾಗಿ ಬಂದೈತೆ. ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಲಿಟ್ರಲಿ ಎಷ್ಟು ಬೇಕಷ್ಟೇ ಸಮಾನಕ್ಕೆ ನೀಟಾಗಿ ಮೇಂಟೈನ್ ಮಾಡೋರೆ AR ರೆಹಮಾನ್ ಅವರು. ತುಂಬಾ ಮಜಾ ಕೊಡ್ತು. ಅದಾದ್ಮೇಲೆ ನಿಮಗೆ ಈ ಸಾಂಗ್ ಲಿಟ್ರಲಿ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದು, ಇಷ್ಟ ಆಗದಿಲ್ದೇ ಕೂಡ ಇರ್ಬೋದು. ಯಾಕೆ ಅಂತಂದ್ರೆ ಈ ಸಾಂಗ್ ಲಿಟ್ರಲಿ ನೀವು ನೀಟಾಗಿ ವಿಷಯ ಅಂದ್ರೆ ಕೇಳಿಸ್ಕೊಂತ ಇದ್ರೆ ಮಜಾ ಕೊಡುತ್ತೆ. ಲಿಟ್ರಲಿ ಎಲ್ರೂ ಮಧ್ಯದಲ್ಲಿ ಸುಮ್ಮನೆ ಇದು ಅಂಜುವನ ಪೂವೆ ಅಂತ ನೀವು ಅದು ಲಿಟ್ರಲಿ ಒಂಥರ ಎಮೋಷನಲ್ ಸಾಂಗ್ ತರ ಇದೆ ಇದು. ಅದನ್ನ ನೀವು ಕೇಳ್ಬೇಕಾರೆ ಎಲ್ರ ಮುಂದೆ ಕೇಳಿದಾಗ ನಿಮಗೆ ಮಜಾ ಕೊಡಲ್ಲ. ಲಿಟ್ರಲಿ ಪರ್ಸನಲ್ ಆಗಿ ಒಬ್ರೇ ಕುತ್ಕೊಂಡು ಕೇಳಿದಾಗ ಅದಾದ್ಮೇಲೆ ಇಲ್ಲ ಅಂದ್ರೆ ವಿಡಿಯೋ ಜೊತೆಗೆ ನೋಡಿದಾಗ ಲಿಟ್ರಲಿ ಮಜಾ ಬರುತ್ತೆ. ನನಗೆ ಲಿಟ್ರಲಿ ತುಂಬಾ ಆ ಫ್ಲೂಟ್ ಆಗಲಿ, ಅದಾದ್ಮೇಲೆ ವಾಯ್ಸ್ ಆಗಲಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ತುಂಬಾ ಮಜಾ ಕೊಡ್ತು. ಇನ್ನು ವಿಡಿಯೋ ಸಾಂಗ್ ಬಿಟ್ಟಾಗ ನೆಕ್ಸ್ಟ್ ಲೆವೆಲ್ಗೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. AR ರೆಹಮಾನ್ ಅವರ ತುಂಬಾ ಕೈಯ ಚಳಕ ಇನ್ನ ಹೆವಿಗೆ ಕಾಣಿಸ್ತೈತೆ. ಇನ್ನ ನನ್ನ ಆಲ್ಬಮ್ ಸಾಂಗ್ಸ್ ಅಲ್ಲಿ ಇನ್ನ ಕರೆಕ್ಟ್ ಆಗಿ 2 ಸಾಂಗ್ ಮಾತ್ರ ಬಾಕಿ ಇದೆ. ಅದಕ್ಕೆ ನೀವು ನೋಡ್ಬೇಕು ಅಂತಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕೆ ಅಂತಂದ್ರೆ ಎಲ್ಲಾ ಸಾಂಗು ರಿಯಾಕ್ಟ್ ಮಾಡಿ ಆಗ್ತಾ ಇರ್ತೀನಿ, ಕನ್ನಡಿಗರ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅನ್ಕೊಂತ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.